ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಸಂವಿಧಾನದ ರಚನಾ ಸಭೆಯ ಕಾರ್ಯಾರಂಭದ ಬಗ್ಗೆ ನೋಡಿದ್ವಿ. ಇಂದು ಸಂವಿಧಾನದ ಅಂಗೀಕಾರಗೊಂಡ ದಿನ, ಸಂವಿಧಾನ ಜಾರಿಗೆ ಬಂದದ್ದು ಮತ್ತು ಸಂವಿಧಾನದ ರಚನಾ ಸಭೆಯ ಪ್ರಮುಖ ಮುಖ್ಯಾಂಶಗಳ ಕುರಿತು ಇವತ್ತು ನಾವು ನೋಡೋಣ. ನವೆಂಬರ್ 26, 1949ರಂದು 284 ಸದಸ್ಯರ ಸಹಿಯೊಂದಿಗೆ ನಮ್ಮ ಭಾರತದ ಸಂವಿಧಾನ ಅಂಗೀಕಾರವನ್ನು ಮಾಡಿಕೊಳ್ಳಲಾಗ್ತದೆ. ಅಂಗೀಕಾರ ಅಂತಂದರೆ ಅರ್ಪಣೆಯನ್ನು ಮಾಡಿಕೊಳ್ಳುವುದು, ಒಪ್ಪಿಗೆಯನ್ನು ನೀಡುವುದು ಅಥವಾ ಸಮರ್ಪಣೆಯನ್ನು ಮಾಡಿಕೊಳ್ಳುವುದು ಎಂದರ್ಥ. ಅಂದರೆ ನವೆಂಬರ್ 26, 1949ರಂದೇ ಆ ದಿನದಂದೇ ಸ್ವಲ್ಪ ಪ್ರಮಾಣದ ಸಂವಿಧಾನವನ್ನು ನಾವು ಜಾರಿಗೆಗೊಳಿಸ್ತೀವಿ. ಉದಾಹರಣೆಗೆ ನಾಗರಿಕತ್ವ ಮತ್ತು ಚುನಾವಣಾ ಆಯೋಗ ಅಂತ ಹೇಳ್ಬೋದು. 2015ರ ಈಚೆಗೆ ಪ್ರತಿ ವರ್ಷವೂ ಕೂಡ ನಾವು ನವೆಂಬರ್ 26 ಸಂವಿಧಾನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26, 1950ರಂದು. ಯಾಕೆ ನಾವು ಜನವರಿ 26, 1950ರಂದೇ ಸಂವಿಧಾನವನ್ನು ಜಾರಿಗೆ ಮಾಡಿದ್ವಿ ಅಂತಂದರೆ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯದ ದಿನ ಅಂತೇಳಿ ಅವರು ಏನು ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಾರೆ. ಆ ಒಂದು ಸವಿ ನೆನಪಿಗಾಗಿ ನಾವು ಜನವರಿ 26, 1950ರಂದು ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರ್ತೀವಿ. ಅಂದಿನಿಂದ ಪ್ರತಿ ವರ್ಷವೂ ಕೂಡ ಜನವರಿ 26 ಗಣರಾಜ್ಯ ದಿನ ಅಂತೇಳಿ ಭಾರತದಾದ್ಯಂತ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮುಂದುವರಿದು ಸಂವಿಧಾನದ ರಚನಾ ಸಭೆಯ ಪ್ರಮುಖ ಮುಖ್ಯಾಂಶಗಳ ಕುರಿತು ನೋಡೋದಾದರೆ, ಆಣೆ ಇದರ ಒಂದು ಲಾಂಛನವಾಗಿರುತ್ತೆ. ಅಂದಾಜು 64 ಲಕ್ಷಕ್ಕೂ ಕೂಡ ಅಧಿಕವಾಗಿ ಹಣವನ್ನು ಇಲ್ಲಿ ವೆಚ್ಚವನ್ನು ಮಾಡಿರ್ತಾರೆ. ಒಟ್ಟು 11 ಅಧಿವೇಶನಗಳು ಇಲ್ಲಿ ನಡೀತಾವ. ಕರಡು ಸಮಿತಿ ವರದಿಯನ್ನು ಸಿದ್ಧಪಡಿಸುವುದಕ್ಕೆ ಒಟ್ಟಾರೆ 114 ದಿನಗಳ ಕಾಲಾವಕಾಶವನ್ನು ಅದು ತೆಗೆದುಕೊಳ್ತದೆ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನ ರಚನೆ ಆಗಲಿಕ್ಕೆ ಸಮಯಾವಕಾಶವನ್ನು ತೆಗೆದುಕೊಳ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಪಿತಾಮಹ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಜನವರಿ 24, 1950 ಇದು ಈ ಒಂದು ಸಮಯದಲ್ಲಿ ನಡೆದ ಒಂದು ಸಭೆ, ಇದರ ಒಂದು ಕೊನೆಯ ಸಭೆಯಾಗಿರುತ್ತೆ. ಅದೇ ದಿವಸ ರಾಷ್ಟ್ರಪತಿಯ ಆಯ್ಕೆ ಮತ್ತು ರಾಷ್ಟ್ರಗೀತೆಯ ಅಂಗೀಕಾರವನ್ನು ಸುಮಾರು 60 ದೇಶಗಳ ಸಂವಿಧಾನದ ಅಧ್ಯಯನವನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಜುಲೈ 22, 1947ರಂದು ಬಾವುಟದ ಅಂಗೀಕಾರವನ್ನು ಮಾಡಿಕೊಳ್ಳಲಾಗ್ತದೆ. 1949 ಮೇ ಎಂದು ಕಾಮನ್ ರಾಷ್ಟ್ರದ ಒಂದು ಸದಸ್ಯತ್ವವನ್ನು ನಮ್ಮ ಭಾರತ ದೇಶ ಪಡೆದುಕೊಳ್ತದೆ. ಇದಿಷ್ಟು ಸಂವಿಧಾನದ ಅಂಗೀಕಾರ, ಜಾರಿಗೆ ಮತ್ತು ರಚನಾ ಸಭೆಯ ಮುಖ್ಯಾಂಶಗಳ ಕುರಿತು ಇವತ್ತು ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಸಂವಿಧಾನದ ಒಂದು ಮುಂದುವರಿದ ಭಾಗವನ್ನು ನಾವು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.